ಹೇ ಗೈಸ್, ಒಂದು ಬ್ಯೂಟಿಫುಲ್ ಪೆಂಗ್ವಿನ್ ಸ್ಟೋರಿ ಇದೆ. ಪೂರ್ತಿ ವಿಡಿಯೋ ನೋಡಿ. ಸಾಮಾನ್ಯವಾಗಿ ಪೆಂಗ್ವಿನ್ ಅಂದರೆ ನೆನಪಾಗೋದು ಸ್ನೋ ಐಸ್ ಆ್ಯಂಡ್ ಕೋಲ್ಡ್ ವೆದರ್. ಕೆಲವೊಮ್ಮೆ 40°C ಟೆಂಪ್ರೇಚರಲ್ಲಿ ಕೂಡ ಪೆಂಗ್ವಿನ್ ಕುಟುಂಬನ ತುಂಬ ಚೆನ್ನಾಗಿ ನೋಡ್ಕೊಳ್ಳುತ್ತೆ. ಇದು ಸ್ವಲ್ಪ ಆಶ್ಚರ್ಯವಾಗಿರುತ್ತೆ, ಬಟ್ ರಿಯಾಲಿಟಿ. ಪೆಂಗ್ವಿನ್ಗಳು ಅಂಟಾರ್ಟಿಕಾ ಮಾತ್ರ ಅಲ್ಲ, ಆಫ್ರಿಕಾ, ಗಲಪಗೋಸ್ ಐಲ್ಯಾಂಡ್, ನಂತರ ಸೌತ್ ಅಮೆರಿಕಾ, ಇನ್ನು ಬಿಸಿಯಾದಂಥ ಪ್ರದೇಶಗಳಲ್ಲಿ ಕೂಡ ಇರುತ್ತೆ. ಎಕ್ಸಾಂಪಲ್ ಹೇಳಬೇಕು ಅಂದರೆ ಆಫ್ರಿಕನ್ ಪೆಂಗ್ವಿನ್, ಗಲಪಗೋಸ್ ಪೆಂಗ್ವಿನ್. ಇವು ಕೆಲವೊಮ್ಮೆ 40° ಟೆಂಪ್ರೇಚರ್ ಕೂಡ ಎದುರಿಸ್ಬೇಕಾಗತ್ತೆ. ಪೆಂಗ್ವಿನ್ಗಳು ಬದುಕೋದು ಮಾತ್ರ ಅಲ್ಲ, ಅದರ ಮಕ್ಕಳನ್ನ ಕೂಡ ತುಂಬ ಸುರಕ್ಷಿತವಾಗಿ ಬೆಳೆಸುತ್ತೆ. ಅದಕ್ಕೆ ಕಾರಣ ಅದಕ್ಕೆ ಅಪಾರವಾದ ಬುದ್ಧಿ ಮತ್ತು ನೇಚರಿಂದ ಬಂದಿರೋದು ಹೊಂದಾಣಿಕೆ. ಪೆಂಗ್ವಿನ್ನ ರೆಕ್ಕೆಗಳು ಕೇವಲ ಚಳಿಗಾಲಕ್ಕಷ್ಟೇ ಅಲ್ಲ, ಅದರದ್ದು ದೇಹದ ಮೇಲಿರುವ ರೆಕ್ಕೆಗಳು ಸೂರ್ಯನ ಬಿಸಿನ ತಡೆಯೋದಕ್ಕೆ, ನೇರವಾಗಿ ದೇಹದ ಮೇಲೆ ಬೀಳದೇ ಇರೋದಕ್ಕೆ, ಆ್ಯಂಡ್ ರೆಕ್ಕೆಗಳ ಒಳಗಡೆ ಇರೋದು ಅದರದ್ದು ತಿನ್ ಲೇಯರಿಂದ ಅದು ಬಾಡಿನ ಪ್ರೊಟೆಕ್ಟ್ ಮಾಡ್ಕೊಳ್ಳುತ್ತೆ. ಅದರಿಂದ ಬೇಸಿಗೆಕಾಲ ಅಂದರೆ ಸನ್ನಿ ಡೇಸ್ ಇದ್ದಾಗಲೂ ಅದಕ್ಕೆ ಬಿಸಿ ತಾಕೋದಿಲ್ಲ ಮೈಗೆ. ಪೆಂಗ್ವಿನ್ಗಳ ಜೀವನದ ದೊಡ್ಡ ರಹಸ್ಯ ಅಂದರೆ ಈ ಸಮುದ್ರ ಬಂದುಬಿಟ್ಟು ಬಿಸಿಗಾಲದಲ್ಲಿ ಪೆಂಗ್ವಿನ್ಗಳು ಸಮುದ್ರಕ್ಕೆ ಹೋಗಿ ಈಜಾಡ್ತವೆ. ಸಮುದ್ರ ಭೂಮಿಗಿಂತ ತುಂಬಾ ತಣ್ಣಗಿರುತ್ತೆ, ಎ ಸಿ ಥರ ತಣ್ಣಗಿರುತ್ತೆ. ಅದಕ್ಕೆ ಸಮುದ್ರ ಅಂದರೆ ತುಂಬ ಇಷ್ಟ. ಪೆಂಗ್ವಿನ್ಗಳು ಬಿಸಿ ಪ್ರದೇಶದಲ್ಲಿ ಎಲ್ಲೂ ಗೂಡು ಕಟ್ಕೊಳ್ಳಲ್ಲ. ಅದು ಗೂಡು ಕಟ್ಕೊಳ್ಳೋದೆ ಕಲ್ಗಳ ಮಧ್ಯ, ಆಮೇಲೆ ನೆರಳು ಬೀಳೋ ಸ್ಥಳದಲ್ಲಿ, ಆಮೇಲೆ ತುಂಬ ಗಾಳಿ ಬರ್ತಾ ಇರುತ್ತಲ್ಲ ಆ ಥರ ಪ್ರದೇಶದಲ್ಲಿ ಗೂಡುಗಳನ್ನ ಕಟ್ಕೊಳ್ಳುತ್ತೆ. ಕೆಲವು ಪೆಂಗ್ವಿನ್ಗಳು ಭೂಮಿಯಲ್ಲಿ ಸಣ್ಣ ಗುಹೆಗಳು ಮಾಡ್ಕೊಂಡಿರ್ತವೆ. ಯಾಕೆ ಅಂದರೆ ಅದರದ್ದು ಮೊಟ್ಟೆ ಇಡಲಿಕ್ಕೆ, ಆ ಮೊಟ್ಟೆನ ಸನ್ ರೈಸಿಂದ ಕಾಪಾಡಲಿಕ್ಕೆ ಆ ಥರ ಸಣ್ಣ ಗೂಡು ಮಾಡ್ಕೊಂಡಿರ್ತವೆ. ಪೆಂಗ್ವಿನ್ಗಳು ತಾಯಿ ಮತ್ತು ತಂದೆ ಇಬ್ಬರು ಸಮಾನ ಜವಾಬ್ದಾರಿ ತೊಗೊಂಡಿರ್ತಾರೆ. ಒಂದು ಪೆಂಗ್ವಿನ್ ಊಟಕ್ಕೆ ಅಂತ ಆಚೆ ಕಡೆ ಹೋದರೆ ಇನ್ನೊಂದು ಪೆಂಗ್ವಿನ್ ಎಗ್ನ ಕಾಯ್ತಾ ಇರುತ್ತೆ. ಆ ಥರ ಇಬ್ಬರೂ ತುಂಬಾ ಕೇರ್ಫುಲ್ಲಾಗಿ ನೋಡ್ಕೊತಾ ಇರ್ತಾರೆ. ಪೆಂಗ್ವಿನ್ಗಳು ಸನ್ ರೇಸಿಂದ ಎಗ್ನ ತುಂಬಾ ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ. ಅದರದ್ದು ನೆರಳಿಂದ ಅದಕ್ಕೆ ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ. ಮರಿ ಹುಟ್ಟಿದ ಮೇಲೆ ಅದು ತುಂಬ ಸೆನ್ಸಿಟಿವ್ ಆಗಿರುತ್ತೆ. ಪೆಂಗ್ವಿನ್ ಪೇರೆಂಟ್ಸ್ ಮರಿಗೆ ತುಂಬಾ ಅಂದರೆ ಲೈಕ್ ಸನ್ ರೇಸ್ ಡೈರೆಕ್ಟಾಗಿ ಬೀಳಬಾರ್ದು ಅಂತ ತಮ್ಮ ನೆರಳನ್ನ ಕೊಟ್ಬಿಟ್ಟು ಅದನ್ನು ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ. ಆಮೇಲೆ ಆಹಾರನ ಕೂಡ ಅಷ್ಟೇ ಅದ್ರ ಬಾಯಿಂದ ನೀಡುತ್ತೆ ಮರಿಗೆ. ಪೆಂಗ್ವಿನ್ಗಳಲ್ಲಿ ಕುಟುಂಬ ಅಂದರೆ ಪವಿತ್ರ ಅಂತ ತಿಳ್ಕೊಂಡಿರುತ್ತೆ, ಅಂದರೆ ತುಂಬ ಪ್ಯೂರ್ ರಿಲೇಷನ್ಶಿಪ್ ಅಂತ ತಿಳ್ಕೊಂಡಿರುತ್ತೆ. ಗಂಡು ಹೆಣ್ಣು ಪೆಂಗ್ವಿನ್ಗಳು ನಂಬಿ ಜೊತೆಯಾಗಿದ್ಕೊಂಡು ಪೂರ್ತಿ ಜೀವನ ಕಳೀತಾರೆ. ಬೇಸಿಗೆಗಾಲದಲ್ಲಾಗಲಿ ಚಳಿಗಾಲದಲ್ಲಾಗಲಿ ಪೆಂಗ್ವಿನ್ ತನ್ನ ಕುಟುಂಬನ ಯಾವತ್ತೂ ಕೈ ಬಿಡೋದಿಲ್ಲ. ಇದು ನಮಗೆ ಕಲಿಸೋ ಪಾಠ ಏನಂದರೆ, ಪ್ರೀತಿ ಮತ್ತು ಜವಾಬ್ದಾರಿ ಇದ್ದರೆ ಎಂಥ ಪರಿಸ್ಥಿತಿಯಲ್ಲಿ ಆಗಲಿ ಎದುರಿಸ್ಬೋದು. 40°C ಟೆಂಪ್ರೇಚರಲ್ಲಿ ಕೂಡ ಪೆಂಗ್ವಿನ್ ಕುಟುಂಬವನ್ನು ಬೆಳೆಸುವುದು ಮತ್ತು ಪ್ರಕೃತಿಯ ಒಂದು ಅದ್ಭುತವಾದ ಪಾಠ. ಪರಿಸ್ಥಿತಿ ಎಷ್ಟೇ ಕಷ್ಟವಾಗಿದ್ದರೂ ಬುದ್ಧಿ ಮತ್ತು ಸಹನೆ ಮತ್ತು ಪ್ರೀತಿ ಇದ್ದರೆ ಬದುಕು ಸಾಧ್ಯ ಅನ್ನೋದು ತೋರಿಸುತ್ತೆ. ಗೈಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.